ಹೋಗು, ನೀನು ಬೇಗ ಹೋಗು. ಅಲ್ಲಿ ಯಾರು ಒಬ್ಬನೇ ಇದ್ದಾನೆ? ಕಾಕುತ್ಸ ಅಂದ್ರೆ ರಾಮ, ಶ್ರೀರಾಮ ಏನ್ ಮಾಡ್ತಾನೆ? ಕೋಪಗೊಳ್ತಾನೆ. ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ಸುಖ ಇರಲಿ ಎಂದು ಸೀತೆಯು ಕಂಬನಿಗಳಮ್ಮಿಡಿದಾರ್ತೆ. ಆರ್ತೆ ಅಂದ್ರೆ ದುಃಖಿತೆ. ತನ್ನ ಮಾತೆಯಂ ಜಾನಕಿಯ ನೆಲೆತಾಯೆ ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈ ಮುಗಿದನು. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದು ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಹಲುಬಿದಳ್ ಕಲ್ಮರಂ ಕರಗುವಂತೆ ಲಕ್ಷ್ಮೀಶ ಕವಿಯವರು ಬರೆದಿರುವಂತಹ ಈ ಒಂದು ಕಾವ್ಯ ಭಾಗದ ಕೆಲವೊಂದು ಪ್ಯಾರಾಗ್ರಾಫ್ ಅನ್ನ ನಾವು ನೋಡಿದ್ವಿ ಕಳೆದ ತರಗತಿಯಲ್ಲಿ ನೋಡಿದಂತಹ ನಾವು ಆ ಒಂದು ಸೀತೆಯ ದುಃಖದ ಒಂದು ವಿಚಾರವನ್ನ ತಿಳ್ಕೊಂಡ್ವಿ. ಅಲ್ಲಿ ಜನಮೇಜಯ ಮಹಾರಾಜನಿಗೆ ಜೈಮುನಿಯು ಹೇಳ್ತಾ ಇರುವಂತ ಒಂದು ಕಥೆಯ ವಿಚಾರ ಇದು. ಅದು ಏನು ಅಂದ್ರೆ, ಸೀತೆಯನ್ನ ಶ್ರೀರಾಮಚಂದ್ರ ಪರಿತ್ಯಾಗ ಮಾಡಿದಂತಹ ವಿಚಾರ. ಸೀತೆಯನ್ನ ಕಾಡಿಗೆ ಅಂದ್ರೆ ಗೂಢಚಾರನ ಒಂದು ಮಾತಿಗೆ ಕಟ್ಟು ಬಿದ್ದು ಮನನೊಂದು ಶ್ರೀರಾಮ ಸೀತೆಯನ್ನ ಬಿಟ್ಟು ಬಿಡ್ತಾನೆ. ತನ್ನ ತಮ್ಮನಾದಂಥ ಲಕ್ಷ್ಮಣನನ್ನ ಕರೆದು ಸೀತೆಯನ್ನ ಕಾಡಿಗೆ ಕರ್ಕೊಂಡೋಗಿ ಬಿಡಬೇಕು ಅಂತ ಆಜ್ಞಾಪಿಸ್ತಾನೆ. ಅಲ್ಲಿ ಲಕ್ಷ್ಮಣ ವಿಧಿ ಇಲ್ಲದೆ ಅಣ್ಣನ ಆಜ್ಞೆಯನ್ನ ಪರಿಪಾಲಿಸ್ತಾನೆ. ಸೀತೆಯನ್ನ ರಥದಲ್ಲಿ ಕರೆದುಕೊಂಡು ಹೋಗ್ತಾನೆ. ಮೊದಲ ಪ್ಯಾರಾಗ್ರಾಫ್ ಅಲ್ಲಿ ಬರೋದು, ಸೀತೆಯನ್ನ ರಥದಲ್ಲಿ ಕರ್ಕೊಂಡು ಹೋಗ್ತಾನೆ. ಸೀತೆಗೆ ಈ ವಿಚಾರವನ್ನ ತಿಳಿಸಿರೋದಿಲ್ಲ ಲಕ್ಷ್ಮಣ. ಬಾಕಿ ಅಯೋಧ್ಯೆಯಲ್ಲಿರುವ ಎಲ್ಲ ಜನರಿಗೂ ತಿಳಿದಿರುತ್ತೆ. ಸೀತೆಯ ಆ ಒಂದು ಸೀತೆಯನ್ನ ಬಿಟ್ಟಿರುವ ವಿಚಾರವನ್ನ ಅಯೋಧ್ಯೆಯ ಜನರು, ಹಾಗೆ ಆ ರಥದ ಮೇಲೆ ಹಾರಾಡ್ತಿರೋ ಬಾವುಟ ಕೂಡ ತನ್ನ ದುಃಖವನ್ನ ವ್ಯಕ್ತಪಡಿಸುವಂತಹ ಒಂದು ವಿಚಾರವನ್ನ ನಾವು ತಿಳ್ಕೊಂಡ್ವಿ. ಅದಾದ ನಂತರ ಎರಡನೆಯ ಪ್ಯಾರದಲ್ಲಿ ನಾವೇನ್ ನೋಡಿದ್ವಿ ಅಂದ್ರೆ, ಲಕ್ಷ್ಮಣ ಮತ್ತೆ ಸೀತಾದೇವಿ ಆ ಗಂಗಾ ನದಿಯ ಹತ್ರ ಹೋಗ್ತಾರೆ. ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿ ದೋಣಿ ದಾಟಿ ದೋಣಿಯಲ್ಲಿ ಕಾಡಿಗೆ ದಟ್ಟ ಅರಣ್ಯಕ್ಕೆ ಹೋಗ್ತಾರೆ. ಅಲ್ಲಿ ಬರೀ ಕ್ರೂರ ಮೃಗಗಳು, ಪಕ್ಷಿಗಳ ಕರ್ಕಶ ಧ್ವನಿಯನ್ನ ಕೇಳ್ತಾರೆ. ಆ ನಂತರ ಏನಾಗುತ್ತೆ, ಸೀತಾದೇವಿ ಅಲ್ಲಿ ಕೇಳ್ತಾಳೆ, ಎಲ್ಲಿ ನೀನು ಆಶ್ರಮಕ್ಕೆ ಅಂದ್ರೆ ಯಜ್ಞಕುಂಡ ಅಲ್ಲ ಇರುವಂತ ಆಶ್ರಮಕ್ಕೆ ಕರ್ಕೊಂಬರ್ತೀನಿ, ಯಜ್ಞದ ನಡೆಸುವಂತ ಮುನಿಗಳ ಆಶ್ರಮಕ್ಕೆ ಕರ್ಕೊಂಬರ್ತೀನಿ ಅಂತ ಈ ಕಾಡಿನಲ್ಲಿ ಕರ್ಕೊಂಡ್ ಬಂದಿದೀಯಾ, ಆದ್ರೆ ಇಲ್ಲೇನು ಆಶ್ರಮ ಕಾಣ್ತಾ ಇಲ್ಲ, ಯಾವ ಗಂಟೆ ಶಬ್ದ ಕೇಳ್ತಾ ಇಲ್ಲ, ಯಾವ ಪೂಜೆ ಆಗ್ತಾ ಇಲ್ಲ, ಯಾವ ಯಜ್ಞದ ಹೊಗೆಯು ಆಡ್ತಾ ಇಲ್ಲ, ಯಾಕೆ, ಏನು ವಿಚಾರ ಅಂತ ಸೀತಾದೇವಿ ಕೇಳಿದಾಗ ಲಕ್ಷ್ಮಣ ತನ್ನ ಮನದಲ್ಲೇ ದುಃಖಿಸ್ತಾನೆ. ಹೇಗೆ ಈ ವಿಚಾರವನ್ನ ಹೇಳಲಿ ಅಂತ ಅವನು ತುಂಬಾ ತಡವಡಿಸ್ತಾನೆ. ಕೊನೆಗೆ ಹೇಳದೆ ವಿಧಿ ಇಲ್ಲದೆ, ಅಣ್ಣನಾದಂಥ ರಾಮ ನಿಮ್ಮನ್ನ ಪರಿತ್ಯಾಗ ಮಾಡಿದ್ದಾನೆ ಅಂದ್ರೆ ಕಾಡಿನಲ್ಲಿ ಬಿಟ್ಟು ಬರಲು ಹೇಳಿದ್ದಾನೆ ಅಂತ ಆಜ್ಞಾಪಿಸಿದ್ದಾನೆ ಅಂತ ಹೇಳಿದಾಗ ಸೀತಾದೇವಿಗೆ ಅದನ್ನ ತಡ್ಕೊಳಕ್ಕಾಗದೆ ಅವಳು ಬಾಳೆಯ ಗಿಡ ಬಿರುಗಾಳಿಗೆ ಸಿಕ್ಕಿ ನೆಲಕ್ಕೆ ಉರುಳಿದ ಹಾಗೆ ಅವಳು ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಆ ನಂತರ ಲಕ್ಷ್ಮಣ ಉಪಚರಿಸ್ತಾನೆ. ಅದಾದ್ಮೇಲೆ ಮುಂದೆ ಲಕ್ಷ್ಮಣನಿಗೆ ಅವಳು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾಳೆ. ಯಾಕೆ, ಏನಾಯಿತು, ನನ್ನಿಂದ ಏನು ಅಪರಾಧ ಆಯಿತು ಅಂತೆಲ್ಲ. ಆಗ ಲಕ್ಷ್ಮಣ ಗೂಢಚಾರನ ವಿಚಾರವನ್ನ ಹೇಳ್ತಾನೆ. ಹೀಗೆ ನಾವು ಇಲ್ಲಿವರೆಗೆ ನಾವು ಆ ಒಂದು ಸೀತಾದೇವಿಯ ದುಃಖದ ಒಂದು ವಿಚಾರವನ್ನ, ಆ ಕಾಡಿನ ಒಂದು ವರ್ಣನೆಯನ್ನ ನೋಡಿದ್ವಿ. ಈಗ ನಾವು ಮುಂದೆ ಇಂದಿನ ತರಗತಿಯಲ್ಲಿ ಮುಂದೆ ಏನಾಗುತ್ತೆ, ಆ ಸೀತೆಯನ್ನ ಲಕ್ಷ್ಮಣ ಬಿಟ್ಟು ಹೋಗ್ತಾನ, ಹಾಗೆ ಆ ಸೀತೆ ಧೈರ್ಯದಿಂದ ಅಲ್ಲಿ ಇರ್ತಾಳ, ಯಾರು ಅವಳಿಗೆ ಆಶ್ರಯವನ್ನ ಕೊಡ್ತಾರೆ ಅನ್ನೋದನ್ನ ನಾವು ಇಂದಿನ ತರಗತಿಯಲ್ಲಿ ನೋಡೋಣ. ಬನ್ನಿ ಪದ್ಯ ಓದೋಣ. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರದನುವ ಎನ್ನಂ ಮುರಿದು ಎನ್ನಂ ಮದುವೆಯಾದ, ಅಂದು ಮೊದಲಾಗಿ ರಮಿಸಿದ್ದನ್ ಎನ್ನೊಳಗ್ ಆನ ಆಗಲ್ದೊಡೆ
ತಾಂ ನವೆದನಲ್ಲದೆ ಓಂದಿದನೆ ಸೌಖ್ಯಮಂ ರಾಮನ್ ಎನಗಾಗಿ ಕಪಿ ವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿ ಮುಖದೊಳ್ ಪರೀಕ್ಷಿಸಿದನ್ ಎನ್ನೊಳ ಪರಾಧಮಂ ಕಾಣಿಸಿದನೆ. ಇಲ್ಲಿ ಕೌಶಿಕ ಅಂತ ಬರ್ತಾನೆ. ಯಾರಿದು ಕೌಶಿಕ ಮುನಿ ಅಂದ್ರೆ ವಿಶ್ವಾಮಿತ್ರ. ಇಲ್ಲಿ ಹೇಳ್ತಾ ಇರೋದೇನು ಅಂದ್ರೆ ಕೌಶಿಕ ಮುನಿಯ ಜೊತೆ ಮಿಥಿಲಾಪುರಕ್ಕೆ ಅಂದು ಆ ಮದುವೆಯಾದಂತಹ ಒಂದು ಸನ್ನಿವೇಶವನ್ನ, ಆ ಕ್ಷಣವನ್ನ ಅವಳು ನೆನಪಿಸ್ಕೊಂಡು ಲಕ್ಷ್ಮಣನಿಗೆ ಹೇಳ್ತಾಳೆ. ಅಂದು ಕೌಶಿಕ ಮುನಿಯ ಜೊತೆ ಶ್ರೀರಾಮಚಂದ್ರ ಮಿಥಿಲಾಪುರಕ್ಕೆ ಬಂದು ಹರಧನುವ ಅಂದ್ರೆ ಹರಧನು ಅಂದ್ರೆ ಶಿವನ ನಿಂದ ಪಡೆದಂತ ಧನುಸ್ಸನ್ನ ಮುರಿದು ಎನ್ನನ್ ಮದುವೆಯಾದನ್. ಅಂದು ಮೊದಲಾಗಿ ರಮಿಸಿದನ್ ಎನ್ನೊಳಗೆ ಆನ ಆಗಲ್ಲೊಳ್ದಡೆ ತಾಂ ನವೇದನ ಅಲ್ಲದೆ. ಅಂದ್ರೆ ನಾವು ಅವತ್ತು ಮಿಥಿಲಾಪುರಕ್ಕೆ ಬಂದು ಹರಧನುಸ್ಸನ್ನ ಮುರಿದು ನನ್ನನ್ನ ಮದುವೆ ಆದಲ್ಲಿಂದ ನಾವಿಬ್ರು ಚೆನ್ನಾಗೇ ಇದ್ವಿ, ಸಂತೋಷದಿಂದ ಇದ್ವಿ, ಯಾವುದೇ ತೊಂದರೆ ಆಗಿರ್ಲಿಲ್ಲ. ಓಂದಿದ್ದನೇನೆ ಸೌಖ್ಯಮಂ ರಾಮನ್ ಎನಗಾಗಿ ಅಂದ್ರೆ ಅಲ್ಲಿವರೆಗೆ ಸೌಖ್ಯದಿಂದ ಸುಖದಿಂದ ಇದ್ವಿ. ಆ ನಂತರ ಏನಾಯ್ತು ಗೊತ್ತು? ರಾವಣ ತಗೊಂಡೋದಂತ ಸೀತೆಯನ್ನ ರಾಮ ಎನಗಾಗಿ ಅಂದ್ರೆ ಸೀತೆ ಹೇಳ್ತಿದ್ದಾಳೆ, ನನಗಾಗಿ ರಾಮ ಕಪಿ ವೃಂದಮಂ ನೆರಪಿ ಅಂದ್ರೆ ಕಪಿ ವೃಂದ ಅಂದ್ರೆ ಕಪಿ, ಆ ಒಂದು ಹನುಮಂತನ ಸಹಾಯ, ಆ ಕಪಿಗಳ ಸೈನ್ಯದ ಸಹಾಯ ನೆರವನ್ನ ಪಡ್ಕೊಂಡು ಕಡಲಂ ಕಟ್ಟಿ ದೈತ್ಯರಂ ಆ ಕಡಲಿಗೆ ಒಂದು ಸೇತುವೆಯನ್ನ ಕಟ್ಟಿ ದೈತ್ಯರನ್ನು ಅಂದ್ರೆ ರಾಕ್ಷಸರನ್ನು ಹೊಡೆದೋಡಿಸಿ ಕೊಂದು ರಾವಣನನ್ನೂ ಕೊಂದು ನನ್ನನ್ನ ಕರ್ಕೊಂಬಂದ. ಮುಖದೊಳ್ ಪರೀಕ್ಷಿಸ್ತಾನೆ. ಆಮೇಲೆ ಕರ್ಕೊಂಬಂದಾದ್ಮೇಲೆ ಸೀತೆ ಪರಿಶುದ್ಧಳ ಇಲ್ವಾ ಅಂತ ಜನರ ಮಾತಿಗೆ ಕಟ್ಟು ಬಿದ್ದು ಅವನು ನನ್ನನ್ನ ಪರೀಕ್ಷೆಗೂ ಒಳಪಡಿಸ್ದ. ಯಾವುದೋ ಅಗ್ನಿ ಪರೀಕ್ಷೆಗೂ ಒಳಪಡಿಸ್ದ. ಅದರಲ್ಲೂ ನಾನು ಗೆದ್ದು ಬಂದಿದ್ದೀನಿ. ಸೊ ಅಪರಾಧಮಂ ಕಾಣಿಸಿದನೆ ಅಂದ್ರೆ ಈಗ ಏನ್ ಅಪರಾಧ ಕಂಡುಬಿಡ್ತು? ಇಲ್ಲಿ ನೋಡಿ, ವಿಶ್ವಾಮಿತ್ರನೊಡನೆ ಬಂದು ಶಿವಧನುಸನ್ನ ಮುರಿದು ನನ್ನನ್ನು ಮದುವೆಯಾದಂದಿನಿಂದ ರಾಮನು ತನ್ನನ್ನು ಜೊತೆ ಬಿಡದೆ ಸಂತೋಷವಾಗಿದ್ದ. ಅವರಿಬ್ರು ಒಟ್ಟಿಗೆ ಚೆನ್ನಾಗೇ ಇದ್ರು, ಸಂತೋಷವಾಗೇ ಇದ್ರು. ನಾನು ದೂರವಾದಾಗ ಸೊರಗಿದನು. ಗೊತ್ತಿದೆ ಅವ್ರು ಯಾವಾಗ ದೂರ ಆಗ್ತಾರೆ? ಭರತ ಕೈಕೆಯ ಮಾತಿಗೆ ಕಟ್ಟು ಬಿದ್ದಂತ ದಶರಥ ಮಹಾರಾಜ ಕೈಕೆ ಹೇಳ್ದಾಗೆ ಯಾರನ್ನ? ರಾಮನನ್ನ ಕಾಡಿಗೆ ಕಳಿಸ್ತಾಳೆ. ಯಾಕೆ? ವನವಾಸಕ್ಕಾಗಿ ಕಾಡಿಗೆ ಕಳಿಸ್ತಾಳೆ 14 ವರ್ಷ. ಆಗ ಜೊತೆಯಲ್ಲಿ ಸೀತೆಯು ಹೋಗ್ತಾಳೆ, ಲಕ್ಷ್ಮಣನು ಹೋಗ್ತಾನೆ. ಇದಾದ್ಮೇಲೆ ಅಲ್ಲಿ ಕಾಡಿನಲ್ಲಿ ಏನಾಗತ್ತೆ? ರಾವಣ ಸೀತೆಯನ್ನ ಅಪಹರಿಸಿ ತನ್ನ ಅಶೋಕವನದಲ್ಲಿ ಇಟ್ಕೋತಾನೆ. ಆಮೇಲೆ ಕಪಿ ಸೈನ್ಯದ ಒಂದು ಸಹಾಯ, ಹನುಮಂತನ ಸಹಾಯ ತಗೊಂಡು ಅವನು ಶ್ರೀರಾಮ ಸೀತೆಯನ್ನ ರಾವಣನನ್ನ ಕೊಂದು ಸೀತೆಯನ್ನ ಕರ್ಕೊಂಡ್ಬರ್ತಾನೆ. ಬಂದು ಅಗ್ನಿ ಪರೀಕ್ಷೆಯನ್ನೂ ಮಾಡ್ತಾನೆ. ಅದರಲ್ಲೂ ಅವನಿಗೆ ಅಪರಾಧ ಅಂದ್ರೆ ಆ ಅಪರಾಧದಿಂದ ಮುಕ್ತಿ ಸಿಕ್ತು ಅನ್ನೋಷ್ಟರಲ್ಲಿ ಮತ್ತೆ ನನ್ನಲ್ಲಿ ಅಪರಾಧ ಕಂಡನೆ. ಅಂದ್ರೆ ದೂರವಾದಾಗ ನಾನು ಸೊರಗಿದ್ದೆ, ಅಂದ್ರೆ ನಾನು ಬೇಜಾರಲ್ಲಿದ್ದೆ, ಸೊರಗಿದೆನು, ಓದಿದನೆ ಸೌಖ್ಯಮಂ ಅಲ್ಲದೆ ನನಗೆ ಕಪಿ ಸೈನ್ಯದ ಸಹಾಯ ಪಡೆದು ಸಮುದ್ರಕ್ಕೆ ಸೇತುವೆ ಕಟ್ಟಿ ರಾಕ್ಷಸರನ್ನು ಕೊಂದು ನನ್ನನ್ನು ಬಿಡಿಸಿದರು. ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿಯೂ ನನ್ನಲ್ಲಿ ಒಂದ್ಸಲ ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿದನೆ ಶ್ರೀರಾಮಚಂದ್ರ, ಆದ್ರೂ ನನ್ನಲ್ಲಿ ಅಪರಾಧ ಕಂಡನೆ ಅಂತ ಲಕ್ಷ್ಮಣನನ್ನ ಸೀತಾ ಮಾತೆ ಕೇಳ್ತಿದ್ದಾಳೆ. ಏನು ಅಂತ ಕೇಳ್ತಿದ್ದಾಳೆ? ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದನ್ ಎನ್ನಂ ಮದುವೆಯಾದನ್. ಅಂದು ಮೊದಲಾಗಿ ರಮಿಸಿದನ್ ಎನ್ನೊಳಗ್ ಆನ ಆಗಲ್ದೊಡೆ ತಾಂ ನವೆದನ್ ಅಲ್ಲದೆ. ಓಂದಿದ್ದನೆ ಸೌಖ್ಯಮಂ ರಾಮ ನೆನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂದ್ರ ರಾಕ್ಷಸರು
ರಾಕ್ಷಸರು ದೈತ್ಯರು ಅಂದ್ರೆ ರಾವಣ ಕೊಂದು ಅಗ್ನಿಮುಖದೊಳ್ ಪರೀಕ್ಷಿಸಿದನ್ ಎನ್ನೊಳ ಅಪರಾಧಮಂ ಕಾಣಿಸಿದನೆ. ಅಂದ್ರೆ ಅಗ್ನಿಯಲ್ಲಿ ನನ್ನ ಪರೀಕ್ಷೆಗೆ ಗುರಿಪಡಿಸಿಯೂ ನನ್ನಲ್ಲಿ ಅಪರಾಧ ಕಾಣಿಸ್ದವನಿಗೆ ಮತ್ತೆ ಅಂತ ಸೀತಾದೇವಿ ಈ ಒಂದು ಪಾರದಲ್ಲಿ ಮಾತಾಡ್ತಾಳೆ. ಮುಂದೆ ಏನಾಗುತ್ತೆ ನೋಡೋಣ. ಏಕೆ ನಿಂದಹೆ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುತ್ಸನ್ ಅಲ್ಲಿ ತಳುವಿದೊಡೆ ನೆರವುಂಟು ತನಗಿ ಕಾಡೊಳು ಉಗ್ರ ಜಂತುಗಳಲ್ಲಿ ರಘುನಾಥನ್ ಏಕಾಕಿಯಾಗಿ ಇರ್ಪನು ಲೋಕದ ಅರಸ ಏಗೈದೊಡಂ ತನ್ನ ಕಿಂಕರರ್ ಆರ್ಬೇಕು ಬೇಡೆಂದು ಪೇಳರೆ ಭರತ ಶತ್ರುಘ್ನಂ ರೀ ಕೆಲಸ ಕೊಪ್ಪಿದರೆ ಹನುಮಂತನ್ ಇರ್ದಪನೆ ಪೇಳೆಂದಳ್ ಅಳಲ್ದಳ್ ಅಬಲೆ. ಪೇಳೆಂದ ಅಳಲ್ದಳ್ ಅಬಲೆ. ಶತ್ರುಘ್ನರ್ ಇಲ್ಲೇನ್ ಬರುತ್ತೆ? ಶತ್ರುಘ್ನರ್ ಈ ಕೆಲಸ ಒಪ್ಪಿದರೆ ಹನುಮಂತನ್ ಇದ್ದಪನೆ ಜೊತೆಯಲ್ಲಿ ಇದ್ನ ಪೇಳೆಂದ್ ಅಳಲ್ದ ಅಳ್ ಅಬಲೆ. ಏಕೆ ನಿಂದಿಹೆ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುತ್ಸನ್ ಅಲ್ಲಿ. ಕಾಕುತ್ಸನ್ ಅಂದ್ರೆ ರಾಮ, ಕಾಕುತ್ಸ ಅಂದ್ರೆ ಯಾಕೆ ನಿಂತ್ಕೊಂಡಿದ್ಯಾ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ ಸೌಮಿತ್ರಿ ಅಂದ್ರೆ ಲಕ್ಷ್ಮಣ, ಹೋಗು ನೀನು ಬೇಗ ಹೋಗು, ಅಲ್ಲಿ ಯಾರು ಒಬ್ನೇ ಇದ್ದಾನೆ? ಕಾಕುತ್ಸ ಅಂದ್ರೆ ರಾಮ, ಶ್ರೀರಾಮ ಏನ್ ಮಾಡ್ತಾನೆ? ಕೋಪಗೊಳ್ತಾನೆ. ತಳುವಿದೊಡೆ, ತಳುವು ಅಂದ್ರೆ ತಡ ಮಾಡು. ನೋಡಿ ಇಲ್ಲಿ ತಳುವಿದೊಡೆ ಅಂದ್ರೆ ತಡ ಮಾಡಿದ್ರೆ, ನೀನು ತಡ ಮಾಡಿದ್ರೆ ಏನಾಗುತ್ತೆ? ನೆರವುಂಟು ತನಗಿ ಅಂದ್ರೆ ನೀನ್ ಇಲ್ಲಿಂದ ಬೇಗ ಹೋಗು. ಎಲ್ಲಿಗೆ? ಶ್ರೀರಾಮನ ಹತ್ರ. ನನ್ನನ್ನ ಕಾಡಿನಲ್ಲಿ ಬಿಟ್ಟು ಬೇಗ ಹೋಗು. ಯಾಕೆ ಅಂದ್ರೆ ಆ ಶ್ರೀರಾಮನಿಗೆ ಕೋಪ ಬರುತ್ತೆ ನೀನಿಲ್ಲಿ ತಡ ಮಾಡಿದ್ರೆ. ನನಗೆ ಇಲ್ಲಿ ನೆರವುಂಟು ಅಂದ್ರೆ ನನಗಿಲ್ಲಿ ಎಲ್ಲ ರೀತಿಯ ಸಹಕಾರ ಉಂಟು. ಯಾರಿಂದ? ಕಾಡೊಳು ಉಗ್ರ ಜಂತುಗಳಲ್ಲಿ, ಕಾಡಿನಲ್ಲಿರುವ ಈ ಎಲ್ಲಾ ಉಗ್ರ ಜಂತುಗಳಲ್ಲಿ ಏನಿದೆ? ನನಗೆ ನೆರವುಂಟು, ಸಹಾಯ ಉಂಟು. ರಘುನಾಥನ್ ಏಕಾಕಿಯಾಗಿ ಇರ್ಪನು ಅಂದ್ರೆ ಅಲ್ಲಿ ರಘುನಾಥ ಶ್ರೀರಾಮ ಒಬ್ನೇ ಇದ್ದಾನೆ. ನೋಡಿ ಸೀತಾದೇವಿಗೆ ಶ್ರೀರಾಮಚಂದ್ರನ ಮೇಲೆ ಎಷ್ಟೊಂದು ಪ್ರೀತಿ. ಈ ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋಗುವಂತ ಆಜ್ಞೆ ಮಾಡಿದಂತ ಶ್ರೀರಾಮನನ್ನ ಅವಳು ಈಗಲೂ ಕೂಡ ಹೇಳ್ತಿದ್ದಾಳೆ, ಅವನ ಒಂದು ಒಳ್ಳೆಯದನ್ನೇ ಅವಳು ಬಯಸ್ತಿದ್ದಾಳೆ. ಲಕ್ಷ್ಮಣನಿಗೆ ಹೇಳ್ತಿದ್ದಾಳೆ, ಹೋಗು ಬೇಗ, ಅವನು ಕೋಪ ಮಾಡ್ಕೋತಾನೆ, ಅಲ್ಲಿ ಅವನು ಒಬ್ನೇ ಇದ್ದಾನೆ, ನನ್ನನ್ನ ಇಲ್ಲಿ ನೋಡ್ಕೊಳ್ಳಲಿಕ್ಕೆ ಕಾಡಿನಲ್ಲಿರುವ ಉಗ್ರ ಜಂತುಗಳೆಲ್ಲ ಇದ್ದಾರೆ. ಲೋಕದ ಅರಸ ಏಗೈದೊಡಂ ತನ್ನ ಕಿಂಕರರ್ ಅಂದ್ರೆ ಸೇವಕರು. ಅಂದ್ರೆ ಲೋಕದ ಅರಸ ಏನಾದ್ರೂ ಹೇಳಿದ್ರೆ ಅಥವಾ ಏನಾದ್ರೂ ಆಜ್ಞಾಪಿಸಿದ್ರೆ, ಆರ್ಡರ್ ಮಾಡಿದ್ರೆ, ನಾವು ಸೇವಕರಾಗಿದ್ದ ನಾವೆಲ್ಲರೂ ಏನ್ ಮಾಡ್ಬೇಕಂತೆ? ಬೇಕು ಬೇಡೆಂದು, ನಮಗೆ ಅದು ಬೇಕು ನಮಗಿದು ಬೇಡ ಅಂತ ಹೇಳೋ ಹಾಗಿಲ್ಲ. ಪೇಳರೆ ಭರತ ಶತ್ರುಘ್ನರ್. ಎಷ್ಟು ಹೇಳ್ತಾಳೆ ಅವಳು? ನೀನು ಬೇಗ ಹೋಗು, ಅಲ್ಲಿ ಶ್ರೀರಾಮ ಕಾಯ್ತಾ ಇರ್ತಾನೆ, ಕೋಪಗೊಳ್ತಾನೆ, ಅದ್ರ ಜೊತೆಗೆ ನನ್ನನ್ನ ನೋಡ್ಕೊಳಕ್ಕೆ ಇಲ್ಲಿ ಜನರಿದ್ದಾರೆ. ಆದ್ರಿಂದ ಅರಸ ಏನ್ ಹೇಳ್ತಾನೆ ಅದನ್ನ ನಾವು ಕೇಳಲೇಬೇಕು. ನಾವು ನನ್ನಿಂದ ಆಗಲ್ಲ ಅಂತ ಹೇಳೋ ಹಾಗಿಲ್ಲ. ಆದ್ರಿಂದ ನಿನ್ ಕೆಲ್ಸ ನೀನ್ ಮಾಡಿ ಹೋಗು. ಅದ್ರ ಜೊತೆಗೆ ಅವಳು ಕೇಳ್ತಾಳೆ, ಭರತ ಶತ್ರುಘ್ನರ್ ಈ ಕೆಲಸಕ್ಕೊಪ್ಪಿದರೆ, ಅಣ್ಣ ಹೇಳ್ತಾ ಇದ್ನಲ್ಲ ಕಾಡಿಗೆ ಸೀತೆಯನ್ನ ಬಿಟ್ಬಿಡು ಅಂತ, ಬಿಟ್ಟು ಬಾ ಅಂತ ಆಜ್ಞಾಪಿಸ್ತಾ ಇದ್ದಾಗ ಅಲ್ಲಿ ಭರತ ಮತ್ತೆ ಶತ್ರುಘ್ನರು ಇದ್ರ? ಹನುಮಂತ ನಿರ್ದಪನೆ ಜೊತೆಲಿ ಹನುಮಂತನೂ ಇದ್ನ? ಅವ್ರೇನು ಕೇಳಲಿಲ್ವಾ? ಪೇಳ್ ಎಂದ್ ಅಳಲ್ದಳ್ ಅಬಲೆ ಅಂದ್ರೆ ಹೇಳು
ಶತ್ರುಘ್ನ, ಭರತ, ಹನುಮಂತ ಇವರೆಲ್ಲ ಇರ್ಲಿಲ್ವಾ ಅಲ್ಲಿ? ಅವ್ರೇನು ಕೇಳಲಿಲ್ವಾ? ಅವ್ರೇನು ಹೇಳಲಿಲ್ವಾ? ಹೇಳು ಅಂತ ಮತ್ತೆ ದುಃಖದಿಂದ ಅಳ್ತಾಳೆ ಆ ಅಬಲೆ. ಅಬಲೆ ಅಂದ್ರೆ ಸೀತೆ. ಲಕ್ಷ್ಮಣ, ಏಕೆ ನಿಂತಿದ್ಯೇ? ತಡ ಮಾಡಿದರೆ ರಾಮ ಕೋಪಿಸುವುದಿಲ್ಲವೇ? ಹೋಗು, ಈ ಕಾಡಿನ ಕ್ರೂರ ಜಂತುಗಳ ಸಹಾಯ ನನಗಿದೆ. ರಾಮ ಒಬ್ಬನೇ ಇದ್ದಾನೆ. ರಾಜ ಏನೇ ಮಾಡಿದರೂ ಸೇವಕರು ಬೇಕಾದದ್ದು ಬೇಡವಾದದ್ದು ಎಂದು ಹೇಳುವುದಿಲ್ಲವೇ? ಅಂದ್ರೆ ನನಗದು ಬೇಕು ಇದು ಬೇಕು ಅಂತ ಹೇಳೋ ಹಾಗಿಲ್ವಲ್ಲ. ಈ ಕೆಲಸಕ್ಕೆ ಭರತ ಶತ್ರುಘ್ನರು ಒಪ್ಪಿದರೆ ಹನುಮಂತ ಅಲ್ಲಿದ್ದನೇ? ಹೇಳು ಎಂದು ಅಳಲು ಶುರು ಮಾಡ್ತಾಳೆ. ಮತ್ತೆ ಸೀತೆ ಅತ್ತಳು. ಅರ್ಥ ಆಯ್ತಾ? ಈಗ ನಾವು ಮುಂದಿನ ಒಂದು ಪ್ಯಾರಾಗ್ರಾಫಿಗೆ ಹೋಗೋಣ. ಕಡೆಗೆ ಕರುನಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆಯುವುದು ಎನ್ನೊಳ್ ಅಪರಾಧ ಮುಂಟು. ಸಾಕಿಲ್ಲಿ ಇರಲ್ಬೇಡ ನೀನು ನಡೆ ಪೋಗು ನಿಲ್ಲದ್ ದಿನ್ ಇರನ್ಗೆ ಮಾರ್ಗದೊಳಾಗ ಅಡಿಗಡಿಗೆ ಸುಖಮೆಂದು ಸೀತೆ ಕಂಬನಿಗಳಂ ಮಿಡಿದಾತೆಯಾಗಿರಲ್ ಸೌಮಿತ್ರಿ ನುಡಿದನಾ ವಿಪಿನದ ಅಭಿಮಾನಿಗಳ್ಗೆ. ಇನ್ನೊಂದ್ಸಲ ಓದ್ತೀನಿ ನೋಡಿ. ಕಡೆಗೆ ಕರುನಾಳು ರಾಘವನಲ್ಲಿ ತಪ್ಪಿಲ್ಲ, ಕಡು ಪಾತಕಂಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆವುದ್ ಎನ್ನೊಳ ಅಪರಾಧಂ ಉಂಟು. ಸಾಕಿಲ್ ಇರಲ್ಬೇಡ ನೀನು ನಡೆ ಪೋಗು ನಿಲ್ಲದ್ ಇನಿರ್ ನಿನಗೆ ಮಾರ್ಗದೊಳಾಗಲ್ ಅಡಿಗಡಿಗೆ ಸುಖಮೆಂದು ಸೀತೆ ಕಂಬನಿಗಳಂ ಮಿಡಿದಾತೆಯಾಗಿರಲ್ ಸೌಮಿತ್ರಿ ನುಡಿದನಾ ವಿಪಿನದ ಅಭಿಮಾನಿಗಳ್ಗೆ. ಏನ್ ಅರ್ಥ ಆಯ್ತು ಇಲ್ಲಿ ನೋಡಿ? ಅರ್ಥ ನೋಡ್ಕೊಳ್ಳಿ. ಪಾತಕ ಅಂದ್ರೆ ಪಾಪ, ಕಡು ಪಾತಕಂ ಅಂದ್ರೆ ಪಾಪ ಮಾಡಿದ್ದೀನಿ. ಹೆಣ್ಣು ಹೆಣ್ಣು ಅಂದ್ರೆ ಪಾಪ ಮಾಡಿದವಳು ಅಂತ ಅವಳು ಸೀತೆ ಹೇಳ್ತಾಳೆ. ಆರ್ತೆ ಅಂದ್ರೆ ದುಃಖಿತೆ, ಆರ್ತೆ ಅಂದ್ರೆ ದುಃಖಿತೆ, ದುಃಖಿತಳಾಗ್ತಾಳೆ. ಮಿಡಿದಾರ್ತೆ ಯಾಗಿ. ಭಾವಾರ್ಥ ನೋಡಿ. ಕೊನೆಗೆ ರಾಮನು ಕರುಣಾಳು ಅಂತ ಹೇಳ್ತಾಳೆ. ಅಲ್ಲಿ ನೋಡಿ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಸೀತಾದೇವಿ ಎಂತಹ ಒಂದು ತ್ಯಾಗಮೂರ್ತಿ. ಸೀತಾದೇವಿ ಎಂತಹ ತ್ಯಾಗಮೂರ್ತಿ ಅಂತ ಹೇಳಿದ್ರೆ, ತನ್ನನ್ನ ಗಂಡ ಪರಿತ್ಯಾಗ ಮಾಡಿ ಕಾಡಿಗೆ ಕಳಿಸಿದಾನೆ, ಆದ್ರೂ ಕೂಡ ಅವಳು ನೊಂದ್ಕೊಳ್ಳದೆ ಅವಳು ನೊಂದಿದ್ದಾಳೆ. ದುಃಖದಲ್ಲೂ ಅವಳು ತನ್ನ ಗಂಡನನ್ನೇ ವಹಿಸಿ ಮಾತಾಡ್ತಾಳೆ. ಏನ್ ಹೇಳ್ತಾಳೆ? ಕಡೆಗೂ ನೋಡಿದ್ರೆ ಆ ಕರುಣಾಳು ಯಾರು? ರಾಮ, ಶ್ರೀರಾಮ. ಅವನಲ್ಲಿ ತಪ್ಪೇ ಇಲ್ಲ. ಕಡುಪಾತಕಂಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ನೋಡಿ, ಹೆಣ್ಣಾಗಿ ಹುಟ್ಟಿ ನನ್ನ ಹೊಟ್ಟೆಯನ್ನು ಪೋಷಿಸುತ್ತಿರುವುದೇ ನನ್ನ ಅಪರಾಧ, ಸಾಕು ಇನ್ನು ಇರಬೇಡ. ಕಡುಪಾತಕಂಗೈದು ಪೆಣ್ಣಾಗಿ ಜನಿಸಿದ್ದು ತನ್ನೊಡಲಂ ಅಂದ್ರೆ ತನ್ನ ಹೊಟ್ಟೆಯನ್ನ ಪೊರೆಯುವುದು, ಪೋಷಿಸುವುದು ಎನ್ನ ಅಪರಾಧ ಮುಂಟು. ಅಂದ್ರೆ ನಾನು ಹೆಣ್ಣಾಗಿ ಹುಟ್ಟಿ ನನ್ನ ಹೊಟ್ಟೆಗೋಸ್ಕರ, ಪಾಡಿಗೋಸ್ಕರ, ಅದರ ಪೋಷಣೆಗೋಸ್ಕರ ನಾನು ಏನ್ ಮಾಡೋದು? ಅಪರಾಧ ಮಾಡ್ಕೊಂಡಿದ್ದೀನಿ ಬಿಡು. ನಾನು ಏನಾದ್ರೂ ಒಂದು ನನ್ನ ಹೊಟ್ಟೆ ಪಾಡನ್ನ ನೋಡ್ಕೊಳ್ತೀನಿ, ನಾನು ಹೇಗಾದ್ರೂ ಬದುಕೋತೀನಿ, ನಾನು ನನ್ನ ಕಾಡಿನಲ್ಲಿ ಈ ಪ್ರಾಣಿಗಳ ಜೊತೆ ಹೇಗಾದ್ರೂ ಬದುಕೋತೀನಿ ಅಂತ ಹೇಳ್ತಾಳೆ. ಸಾಕಿಲ್ಲಿರಲ್ಬೇಡ ನೀನು, ಸಾಕು ನೀನ್ ಇಲ್ಲಿರೋದ್ ಬೇಡ, ಹೊರಡು. ನಡೆ ಪೋಗು ನಿಲ್ಲದಿರ್ ನಿನಗೆ ಮಾರ್ಗದಲ್ಲಿ ನೀನು ಹೋಗುವಂತ ದಾರಿಯಲ್ಲಿ ನೀನು ಇಲ್ಲಿ ಇರಬೇಡ, ಹೋಗು. ನೋಡು, ನಿಲ್ಲದಿರು ನಿನ್ನ ಹಾದಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅಡಿಗಡಿಗೆ ಸುಖಮೆಂದು, ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ಸುಖ ಇರಲಿ ಎಂದು ಸೀತೆಯು ಕಂಬನಿಗಳಂ ಮಿಡಿದಾರ್ತೆ. ಆರ್ತೆ ಅಂದ್ರೆ ದುಃಖಿತೆ. ಮಿಡಿದ್ ಆರ್ತೆ ಅಂದ್ರೆ ದುಃಖಿತೆ. ಅವಳೇನ್ ಹೇಳ್ತಾಳೆ? ನಿನಗೆ ಹೆಜ್ಜೆ ಹೆಜ್ಜೆಗೂ ಸುಖವಾಗ್ಲಿ, ನೀನು ಹೊರಡು ಇಲ್ಲಿಂದ ಅಂತ ಹೇಳಿ ಕಣ್ಣೀರಿಡುತ್ತಾ ದುಃಖಿಸುತ್ತಿರಲು ಸೌಮಿತ್ರಿ ಆರ್ತಿಯಾಗಿರಲ್ ಸೌಮಿತ್ರಿ ಯಾರು? ಲಕ್ಷ್ಮಣ ಏನ್ ಮಾಡ್ತಾನೆ? ನುಡಿದನಾ
ವಿಪಿನದ ಅಭಿಮಾನಿಗಳಿಗೆ. ವಿಪಿನದ ಅಂದ್ರೆ ಕಾಡಿನಲ್ಲಿರುವ ಎಲ್ಲ ಉಗ್ರ ಪ್ರಾಣಿ ಪಕ್ಷಿಗಳಿಗೆ. ಲಕ್ಷ್ಮಣನು ಕಾಡಿನ ಅಭಿಮಾನಿ ದೇವತೆಗಳಿಗೆ, ಎಲ್ಲ ದೇವತೆಗಳಿಗೆ, ದೇವಾನುದೇವತೆಗಳಿಗೆ ಅವನು ಕುರಿತು ಮಾತಾಡ್ತಾನೆ. ಈ ಕಾಡಿನ ಅಭಿಮಾನಿಗಳನ್ನ ಕುರಿತು ಮಾತಾಡ್ತಾನೆ. ಏನ್ ಮಾತಾಡ್ತಾನೆ ಬನ್ನಿ ನೋಡೋಣ. ಎಲೆ ವನ ಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿ ಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣಗುಲ್ಮಗಳಿರ, ಪಂಚಭೂತಗಳಿರ, ದೆಸೆಗಳಿರ, ಕಾವುದು ಎಲೆ ಧರ್ಮ ದೇವತೆ ಜಗಜ್ಜನನಿ ಜಾಹ್ನವಿಯೇ ಸಲಹಿ ಕೊಂಬುದು ತನ್ನ ಮಾತೆಯಂ ಜಾನಕಿಯ ನೆಲೆತಾಯೆ ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈ ಮುಗಿದನು. ಏನ್ ಹೇಳ್ತಿದ್ದಾಳೆ ಅಂದ್ರೆ, ತೃಣ ಅಂದ್ರೆ ಹುಲ್ಲು, ತೃಣಗುಲ್ಮಗಳಿರ, ಗುಲ್ಮ ಅಂದ್ರೆ ಪೊದೆ, ಹುಲ್ಲಿನ ಪೊದೆಗಳು. ಭಾವಾರ್ಥ ನೋಡಿ. ಎಲೆ ವನಸ್ಥಳಗಳೇ, ಎಲೆ ವನಸ್ಥಳಗಳಿರ, ಎಲ್ಲಾ ಕಾಡಿನ ಎಲ್ಲಾ ಕಾಡುಗಳಿಗೆ, ವೃಕ್ಷಗಳಿರ, ಮರಬಳ್ಳಿಗಳೇ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಪ್ರಾಣಿಗಳೇ, ಪಕ್ಷಿಗಳೇ, ಕ್ರಿಮಿಕೀಟಗಳೇ, ಲತೆಗಳಿರ, ತೃಣಗುಲ್ಮಗಳಿರ, ಹುಲ್ಲು ಪೊದೆಗಳೇ, ಮರಬಳ್ಳಿಗಳೇ, ಪಂಚಭೂತಗಳಿಂದ ದೆಸೆಗಳಿರ, ಕಾವುದು ಪಂಚಭೂತಗಳೇ, ದಿಕ್ಕುಗಳೇ, ದೆಸೆಗಳು ಅಂದ್ರೆ ದಿಕ್ಕುಗಳು, ಧರ್ಮ ದೇವತೆಯೇ, ಧರ್ಮ ದೇವತೆಯೇ, ಜಗಜ್ಜನನಿ ಜಾಹ್ನವಿಯೇ, ಜಗಜ್ಜನನಿ ಯಾರು? ಭೂತಾಯಿ ಗಂಗೆ, ನಿಮ್ಮ ತಾಯಿ ಸೀತೆಯನ್ನು ಕಾಪಾಡಿಕೊಳ್ಳಿ. ಜಗಜ್ಜನನಿ ಜಾಹ್ನವಿ, ಎಲ್ಲೇ ಧರ್ಮ ದೇವತೆ ಜಗಜ್ಜನನಿ ಜಾಹ್ನವಿ ಅಂದ್ರೆ ಸೀತೆ, ಭೂತಾಯಿಯ ಮಗಳು. ಸೀತೆಯನ್ನ ಸಲಹಿ ಕೊಂಬುದು ತನ್ನ ಮಾತೆಯಂ ಜಾನಕಿಯ. ಭೂತಾಯಿ ನಿನ್ನ ಮಗಳಾದ ಸೀತೆ ಇಲ್ಲಿ ಇದ್ದಾಳೆ ಎಂದು ಲಕ್ಷ್ಮಣ ಕೈ ಮುಗಿತಾನೆ. ನೆಲೆತಾಯಿ ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈ ಮುಗಿದನು. ಈಸಿ ಇದೆ, ಅರ್ಥ ಆಗಿದೆ ಅಲ್ವಾ? ಎಲೆ ವನಸ್ಥಳಗಳಿರ, ವನ ಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣಗುಲ್ಮಗಳಿರ, ಪಂಚಭೂತಗಳಿರ, ದೆಸೆಗಳಿರ, ಎಲೆ ಧರ್ಮ ದೇವತೆಗಳೇ, ನನ್ನ ಮಾತೆ ಇದ್ದಾಳಲ್ಲ ಈ ಜಾಹ್ನವಿ, ಜಗಜ್ಜನವಿ, ಜಗಜ್ಜನನಿ, ಜಗತ್ತಿನಿಗೆ ಜನನಿ, ಜಗತ್ತಿಗೆ ತಾಯಿಯಾದ ಜಾಹ್ನವಿ ಅಂದ್ರೆ ಭೂಮಿ ತಾಯಿಯ ಮಗಳಾದ ಜಾಹ್ನವಿಯನ್ನ ಕಾಪಾಡಿ ಅಂದ್ರೆ ಸಲಹಿ ಕೊಂಬುದು, ನೀವು ಕಾಪಾಡ್ಕೊಳ್ಳಿ, ಅವಳನ್ನ ಕಾಪಾಡಿ ಸೀತೆಯನ್ನ. ಭೂಮಿ ತಾಯಿಗೆ ಹೇಳ್ತಾನೆ, ನಿನ್ನ ಮಗಳಾದ ಈ ಸೀತೆಯನ್ನ ಕಾಪಾಡಿಕೋ ಎಂದು ಲಕ್ಷ್ಮಣ ಕೈ ಮುಗಿತಾನೆ. ಈ ಒಂದು ಭೂಮಿಗೆ, ಆ ಕಾಡು ಪ್ರಾಣಿಗಳಿಗೆ, ಕಾಡಿಗೆ, ಮರಗಿಡಕ್ಕೆ, ಬಳ್ಳಿಗಳಿಗೆ, ಹುಲ್ಲಿನ ಪೊದೆಗಳಿಗೆ, ಈ ಕ್ರಿಮಿಕೀಟಗಳಿಗೆ ಎಲ್ಲದರಲ್ಲೂ ಬೇಡ್ಕೋತಾನೆ, ನನ್ನ ತಾಯಿಯನ್ನ ನಾನು ಬಿಟ್ಟೋಗ್ತಾ ಇದ್ದೀನಿ, ಅವಳನ್ನ ಕಾಪಾಡ್ಕೊಳ್ಳಿ ಅಂತ ಅವನು ಕೈ ಮುಗಿದು ಬೇಡ್ಕೋತಾನೆ. ಮುಂದೆ ಅರಸ ಜನಮೇಜಯನಿಗೆ ಕೇಳಲ್ ಎರ್ದ ಪಕ್ಷಿ ಮೃಗ ಜಂತುಂಗಳ್ದ ಅರಣಿಸುತ್ತೇಯಂ ಬಳಸಿ ನಿಂದು ಮೈಯುಡಗಿ ಜೋಲಿರದೆ ಕಂಬನಿಗರೆದು ನಿಜ ವೈರಮಂ ಮರೆದು ಪುಲುಮೇವುಗಳನೆ ತೊರೆದು ಕೊರಗುತ್ತಿರ್ದುವು ಕೊಡೆ ಕೂಡೆ ವೃಕ್ಷ ಲತೆಗಳ್ ಆಡಿ ಸೊರಗುತ್ತಿರ್ದುವು ಶೋಕ ಬಾರದಿಂ ಕಲ್ಲುಗಳಂ ಕರಗುತ್ತಿರ್ದುವು ಜಗದೊಳು ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಲಕ್ಷ್ಮಣ ತನ್ನ ತಾಯಿಯನ್ನ ನೋಡ್ಕೊಳ್ಳಿ ಅಂತ ಕೈ ಮುಗಿದು ಕಣ್ಣೀರಿಡ್ತಾ ಆ ಎಲ್ಲಾರನ್ನ ಕುರಿತು ಬೇಡ್ಕೊತಿದ್ದಾನಲ್ಲ, ಅದಾದ್ಮೇಲೆ ತಕ್ಷಣದಲ್ಲಿ ಎಂಥ ಬದಲಾವಣೆ ಆಗೋಯ್ತು ಆ ಕಾಡಿನಲ್ಲಿ ಅಂದ್ರೆ, ಒಬ್ರಿಗೆ ಒಬ್ರು ಆಗದೇ ಇದ್ದಂತ ವೈರಿಗಳು ಕೂಡ ಆ ತಾಯಿಯ ಹತ್ರ ಹೋಗಿ ಕಣ್ಣೀರಿಡ್ತಾ ತಾವು ತಿನ್ನೋ ಆಹಾರವನ್ನ ಬಿಟ್ಟು, ಹುಡುಕುವ ಕೆಲಸವನ್ನ ಬಿಟ್ಟು, ಎಲ್ಲವನ್ನ ಬಿಟ್ಟು ಆ ತಾಯಿಯ ಜೊತೆಯಲ್ಲೇ ದುಃಖದಲ್ಲಿ ಕೂತ್ಕೊಂಡ್ಬಿಟ್ರು.
ಆ ಕಲ್ಲು ಕೂಡ ಕರಗ್ಲಿಕ್ಕೆ ಶುರುವಾಗೋಯ್ತು, ಆ ಮರ ಕೂಡ ಕರಗ್ಲಿಕ್ಕೆ ಶುರುವಾಗೋಯ್ತು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯ್ತು ನೋಡಿ. ಅರಸ ಕೇಳಿ, ಅಲ್ಲಿರ್ದ ಪಕ್ಷಿ ಮೃಗ ಜಂತುಗಳೆಲ್ಲ ಏನಾದುವಂತೆ, ರಾಜನೇ ಅಲ್ಲಿ ಇದ್ದ ಪ್ರಾಣಿ ಪಕ್ಷಿಗಳು ಸೀತೆಯ ಸುತ್ತ ದೇಹವನ್ನ ಕುಗ್ಗಿಸಿ ಮನಸೋತು ಕಂಬನಿಗೆರೆಯುತ್ತಾ ತಮ್ಮ ನಡುವಿನ ವೈರತ್ವವನ್ನೂ ಮರೆತು ಹುಲ್ಲುಗಳನ್ನೂ ಮೇವನ್ನೂ ಯೋಚಿಸದೆ ಕೈ ಬಿಟ್ಟು ಕೊರಗುತ್ತಾ ನಿಂತವು. ನೋಡಿ, ಪಕ್ಷಿ ಮೃಗ ಜಂತುಗಳು ಧರಣಿಸುತೆಯಂ, ಧರಣಿಸುತೆ ಜಂತುಗಳ್ ಧರಣಿಸುತೆ. ಧರಣಿಸುತೆ ಅಂದ್ರೆ ಯಾರು? ಭೂಮಿ ತಾಯಿಯ ಮಗಳು ಸೀತೆ. ಧರಣಿಸುತೆಯಂ ಬಳಸಿ ನಿಂದು ಮೈಯುಡುಗಿ, ಮೈಯನ್ನ ಕುಗ್ಗಿಸಿ ಅವರು ಸೋತು ದುಃಖಿತರಾಗಿ ಜೋಲ್ಲಿರದೆ ಕಂಬನಿಗರೆದು, ಬೇಜಾರಿಂದ ದುಃಖದಿಂದ ಕಣ್ಣೀರಾಗ್ತಾ ಕಂಬನಿಗರೆದು ನಿಜ ವೈರಮಮ್ಮರೆದು, ಅವರಲ್ಲೇ ಇದ್ದಂತ ಶತ್ರು ಭಾವನೆಯನ್ನ ತೊರೆದು ಮೇವುಗಳನ್ನೇ ತೊರೆದು, ಹುಲ್ಲು ಮೇವು ತಿನ್ನುವಂತ ಮೇವುಗಳನ್ನ ತೊರೆದು ಬಿಟ್ಬಿಟ್ಟು ಕೊರಗುತ್ತಿರ್ದುವು ಕೂಡೆ ವೃಕ್ಷಲತೆಗಳ್ ಬಾಡಿ. ವೃಕ್ಷಲತೆಗಳ್ ಬಾಡಿ, ಆ ವೃಕ್ಷಗಳು ಲತೆಗಳೆಲ್ಲ ಬಾಡಿ ಆ ಸೀತೆಯ ದುಃಖಕ್ಕೆ ತಾವು ದುಃಖಿತರಾಗ್ತಾರೆ. ಸೊರಗುತ್ತಿರ್ದುವು ಶೋಕ ಬಾರದಿಂ. ಸೊರಗಿ ಹೋಗಿದ್ರು ಅವರೆಲ್ಲ, ಎಲ್ಲಾ ಪ್ರಾಣಿಗಳು, ಎಂತೆಂಥ ಉಗ್ರ ಜಂತುಗಳು ಕೂಡ ಸೊರಗು ಹೋಗಿದ್ದವು, ಶೋಕದಲ್ಲಿ ಮುಳುಗೋಗಿದ್ದವು. ಆ ಒಂದು ಭಾರದಿಂದ ಆ ಕಲ್ಲುಗಳು ಕೂಡ ದುಃಖ ಪಡ್ತಾ ಇತ್ತು, ಕರಗ್ತಾ ಇತ್ತು. ಕರಗುತ್ತಿರ್ದುವು ಜಗದೊಳ್ ಉತ್ತಮರ್ ಹಾನಿಯಂ ಕಂಡು ಸೈರಿಸುವವರುಂಟೆ. ಈ ಜಗತ್ತಿನಲ್ಲಿ ಒಳ್ಳೆಯವರಿಗೆ ತೊಂದರೆ ಆದ್ರೆ, ಉತ್ತಮರಿಗೆ ಹಾನಿ ಆಗ್ತಿದೆ ಅಂದಾಗ ಯಾರಾದ್ರೂ ಅದನ್ನ ಸಹಿಸದೆ ಇರೋರುಂಟೆ. ನಿಜ ಅಲ್ವಾ? ಒಂದೊಳ್ಳೆ ವ್ಯಕ್ತಿಗೆ ಏನೋ ಒಂದು ಸಹಿಸ್ಕೊಳಕ್ಕಾಗದ ದುಃಖ ಆಗಿದೆ ಅನ್ನೋ ವಿಚಾರ ಕೇಳಿದಾಗ ಅಥವಾ ಕಣ್ಣಿಂದ ನಾವು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಏನಾಗುತ್ತೆ, ದುಃಖ ಬರುತ್ತೆ ಅನ್ನೋದನ್ನ ಇಲ್ಲಿ ಜನಮೇಜಯನಿಗೆ ಹೇಳ್ತಿದ್ದಾನೆ ಮುನಿ. ಹೇಗಿತ್ತು ಆ ಪರಿಸ್ಥಿತಿ ಅಂದ್ರೆ, ಕಲ್ಲು ಕೂಡ ಕರಗಿ, ಕಲ್ಲು ಕೂಡ ಶೋಕದಿಂದ, ಮರ ಗಿಡಗಳು ಲತೆಗಳು ಎಲ್ಲ ಬಾಡಿ, ಎಲ್ಲಾ ಪ್ರಾಣಿಗಳು ವೈರತ್ವವನ್ನ ಪರಸ್ಪರ ಮರೆತು, ಮೇವನ್ನೂ ಮರೆತು ಆ ತಾಯಿಯ ದುಃಖಕ್ಕೆ ಕೊರಗಿ ಶೋಕಭರಿತವಾಗಿ ಮೈ ಕುಗ್ಗಿಸಿ ಅವಳ ಜೊತೆ, ಅವಳ ಮುಂದೆ, ಅವಳ ಸುತ್ತ ನಿಂತಿದ್ದವು. ಶ್ರೇಷ್ಠರಾದವರಿಗೆ ಉಂಟಾದ ನಾಶವನ್ನು ನೋಡಿ ಜಗದೊಳ್ಳುತ್ತಮರ ಹಾನಿಯಂ ಕಂಡು. ಜಗದಲ್ಲಿ ಉತ್ತಮರಿಗೆ, ಶ್ರೇಷ್ಠವಾದವರಿಗೆ, ಒಳ್ಳೆಯವರಿಗೆ ತೊಂದರೆ ಆದಾಗ, ಹಾನಿಯಾದಾಗ ಉಂಟಾದ ನಾಶವನ್ನು ಕಂಡು ಜಗತ್ತಿನಲ್ಲಿ ಅವರು ಕುಂದು ಹೋಗಿದ್ದಾಗ ಸಹಿಸಿಕೊಳ್ಳುವವರು ಯಾರೂ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಇದು. ಮುಂದೇನಾಗುತ್ತೆ ನೋಡಿ. ಪೃಥ್ವಿ ಆತ್ಮಜೆ ಬಳಿಕ ಚೇತರಿಸಿ ತನಗಿನ್ನು ಪತಮಾವುದೆಂದು ದೆಸೆ ದೆಸೆಗಳಂ ನೋಡಿ ಸಲೆ ಶಿಥಿಲ ಮಾಧವ ಯಾವದ ಧೂಳಿಡದ ಮೇಯ ಬಿಡುಮುಡಿಯಂ ವಿಕೃತಿಯನ್ನೆಣಿಸದೆ ಮಿಥಿಲೇಂದ್ರ ವಂಶದೊಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೊಳ್ ವೆತಿಸುವಂತಾಯಿ ಅಕಟ ವಿಧಿ ಎಂದು ಹಲುಬಿದಳ್ ಕಲ್ಮರಂ ಕರಗುವಂತೆ. ನೋಡಿ ಭಾವಾರ್ಥ ನೋಡಿ ಏನು. ಪೃಥ್ವಿ ಆತ್ಮಜೆ ಸೀತೆಯನ್ನ ಏನೆಲ್ಲ ಕರೀತಾಳೆ? ಧರಣಿಸುತೆ, ಜಗಜ್ಜನನಿ. ಪೃಥ್ವಿ ಆತ್ಮಜೆ ಅಂದ್ರೆ ಪೃಥ್ವಿಯ ಮಗಳಾದಂತಹ ಸೀತೆ ಬಳಿಕ ಚೇತರಿಸ್ಕೋತಾಳೆ. ಅಂದ್ರೆ ಆಮೇಲೆ ಅವಳು ಸ್ವಲ್ಪ ತನ್ನನ್ನೇ ತಾನು ಎಚ್ಚರ ಮಾಡ್ಕೋತಾಳೆ, ದುಃಖದಿಂದ ಹೊರಗಡೆ ಬರ್ತಾಳೆ. ತನಗಿನ್ನು ಪತಮಾವುದು, ಪಥ ಅಂದ್ರೆ ದಾರಿ ಯಾವುದು? ಅವಳು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಳೆ, ನನಗೆ ಇನ್ನು ದಾರಿ ಯಾವುದು, ಏನ್ ಮಾಡ್ಬೇಕು ನಾನು? ಆಯ್ತು, ಲಕ್ಷ್ಮಣ ಹೋದ,
ರಾಮ ಬಿಟ್ಬಿಟ್ಟ. ಎಲ್ಲ ಪ್ರಾಣಿಗಳು ನನ್ನ ಸುತ್ತ ಇದ್ದಾರೆ ನಿಜ, ನಾನೀಗ ಏನ್ ಮಾಡ್ಬೇಕು? ಏನಾದ್ರೂ ಮಾಡ್ಬೇಕಲ್ಲ, ಸಾಯಕ್ಕಾಗಲ್ಲ, ಬದುಕ್ಬೇಕಲ್ಲ. ದಾರಿ ಯಾವುದು? ದೆಸೆ ದೆಸೆಗಳನ್ನೋಡಿಸಲೇ. ದೆಸೆಗಳು ಅಂದ್ರೆ ದಿಕ್ಕು ದಿಕ್ಕುಗಳನ್ನ ನೋಡ್ತಾಳೆ. ಆ ದಿಕ್ಕು ಈ ದಿಕ್ಕು ಎಲ್ಲ ದಿಕ್ಕುಗಳನ್ನ ಸುತ್ತಮುತ್ತ ನೋಡ್ತಾಳೆ. ಸಲೆ ಶಿಥಿಲ ಮಾಧವ ಯಾವದು ಧೂಳಿಡದ ಮೈಯ, ಅಂದ್ರೆ ಆ ಒಂದು ದುಃಖದಿಂದ ಧೂಳಿಡ್ದಂತಹ ಮಿಥಿಲೆಯ ರಾಜ ಜನಕನ ಮಗಳು, ಅಂದ್ರೆ ಧೂಳಿಡ್ದಂತಹ ಆ ದೇಹ ಅವಳದು, ಆ ಶೋಕದಿಂದ ಕುಗ್ಗೋಗಿದ್ದಂತ ದೇಹ, ಅದ್ರ ಜೊತೆಗೆ ಬಿಡು ಮುಡಿಯಂ ವಿಕೃತಿಯನ್ನೆಣಿಸದೆ, ಅಂದ್ರೆ ಆ ಕಟ್ಟಿರುವಂತಹ ಜುಟ್ಟು ಏನಿದೆ ಅದು ಬಿಚ್ಚೋಗಿರಿದ್ದಂತಹ ಜುಟ್ಟು. ಈ ಒಂದು ಪರಿಸ್ಥಿತಿಯಲ್ಲಿದ್ದಂತಹ ಆ ಸೀತಾದೇವಿಯನ್ನ ನೋಡಿದಾಗ ದುಃಖ ಬರುತ್ತೆ. ಮಿಥಿಲೇಂದ್ರನ ವಂಶದವಳು ಜನಿಸಿ, ಮಿಥಿಲೇಂದ್ರನ ವಂಶದಲ್ಲಿ ಜನಿಸಿದವಳು, ಮಿಥಿಲೇಂದ್ರನ ವಂಶ ಅಂದ್ರೆ ಮಿಥಿಲ ರಾಜ ಯಾರು? ಜನಕ. ಮಿಥಿಲ ನಗರದ ರಾಜ ಜನಕ ಮಗಳಾದಂತಹ ರಘುಕುಲದ ದಶರಥನ ಸೊಸೆಯಾಗಿ ಜನಕ ಮಿಥಿಲೇಂದ್ರನ ಜನಕ ರಾಜನ ಮಗಳಾಗಿ ಹುಟ್ಟಿ ದಶರಥನ ಸೊಸೆಯಾಗಿರುವಂತಹ ಸೀತಾದೇವಿಗೆ ತನಗೆ ಕಟ್ಟಡವಿಯೊಳಗೆ ವ್ಯತಿಸುವಂತಾಯಿತು. ಅಕ್ಕಟ, ಎಂಥ ಪರಿಸ್ಥಿತಿ ಬಂತು ನನಗೆ. ಜನಕನ ಮಗಳಾಗಿ ಹುಟ್ಟಿದ್ದೀನಿ, ರಘುವಂಶಕ್ಕೆ ಸೊಸೆಯಾಗಿ ಇದ್ದೀನಿ. ಇಷ್ಟು ಇದ್ರೂ ಕೂಡ ನಾನು ಈ ಕಾಡೊಳಗಡೆ ದುಃಖ ಪಡ್ತಾ ಒಂಟಿಯಾಗಿ ದಾರಿ ಕಾಣದೆ ಕುಂದಿ ಕೂತಿದ್ದೀನಿ. ಅಕ್ಕಟ ವಿಧಿಯೇ, ಎಂಥ ವಿಧಿಯೇ ಇದು, ಇದೆಂಥ ವಿಧಿ ಇದು. ನನಗೆ ತಂದೆ ರಾಜ, ಗಂಡ ರಾಮಚಂದ್ರ, ದಶರಥ ಮಹಾರಾಜನ ಸೊಸೆ ನಾನು ದುಃಖಿತಳಾಗಿ ಈ ಕಾಡೊಳಗಡೆ ಒಂಟಿಯಾಗಿದ್ದೀನಿ. ಎಂಥ ವಿಧಿ ಎಂದು ಹಲುಬಿದಳ್ ಕಲ್ಮರಂ ಕರಗುವಂತೆ. ಹಲುಬಿದಳ್ ಅಂದ್ರೆ ದುಃಖಿತಳಾದ್ಲು. ಕಲ್ಮರಂ ಅಂದ್ರೆ ಕಲ್ಲು ಮತ್ತೆ ಕಲ್ಲು ಪ್ಲಸ್ ಮರ, ಕಲ್ಮರಂ ಬಿಡಿಸಿ ಬರೆಯಲಿಕ್ಕೆ ಬರುತ್ತೆ. ಕರಗುವಂತೆ, ಏನಾಯ್ತು? ಕರಗುವಂತೆ, ಅದು ಕೂಡ ಕರಗುವಂತೆ ಅವಳು ದುಃಖಿತಳಾದ್ಲು. ಇಲ್ಲಿ ನೋಡಿ, ಮಿಥಿಲೆಯ ರಾಜ ಜನಕನ ಮಗಳಾಗಿ ರಘುವಂಶದ ದಶರಥನ ಸೊಸೆಯಾಗಿ ದಟ್ಟಡವಿಯಲ್ಲಿ ಒಬ್ಬಳೆ ದುಃಖಿಸುವಂತೆ ಆಯ್ತಲ್ಲ ಎಂದು ಅಯ್ಯೋ ವಿಧಿಯೇ ಎಂದು ಕಲ್ಲು ಮರಗಳು ಕರಗುವಂತೆ ಅಳ್ತಾಳೆ, ಜೋರಾಗಿ ದುಃಖಿಸ್ತಾಳೆ. ಆ ಎಲ್ಲ ಮರಗಳು ಕಲ್ಲುಗಳು ಎಲ್ಲ ಕರಗುವಂತೆ ಅವಳು ಜೋರಾಗಿ ಕಿರ್ಚ್ಕೊಂಡು ಅಳ್ತಾಳೆ. ಅಂದ್ರೆ ಅವಳಿಗೆ ಏನು ಮಾಡಕ್ಕೆ ಅವಳಿಗೆ ದಾರಿನೇ ಕಾಣದೆ ಅವಳು ಈ ತರ ದುಃಖಿತಳಾಗ್ತಾಳೆ. ಮುಂದೆ ನೋಡಿ, ಅನ್ನೆಗಂ ಮಕಕ್ಕೆ ಯುಪವನ ಅರಸುತ ಬನಕೆ ಸನ್ನುತ ತಪೋ ದನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರ್ ಅರಸಿ ನಡೆ ತಂದು ಕಾಡೊಳ್ ಊರ್ವಳೆ ಪುಗಲ್ ದೆಸೆ ಕಾಣದೆ ಬನ್ನದಿಂಬಗೆ ಗೆಟ್ಟು ಪಾಡಳಿದು ಗ್ರೀಷ್ಮ ಋತು ವಿನ್ನ ವೇವ ಕಾಂತಾರದ ಆದಿದೇವಿ ತಾನೆನಲ್ ಸನ್ನಗ ಗದ್ಗದ್ ಕಂಟೆಯಾಗಿ ರೋಧಿಸುತ್ತಿರ್ದ ವೈದೇಹಿಯಂ ಕಂಡನು. ಇಲ್ಲಿ ಯಾರು ಬರ್ತಾರೆ? ಇಲ್ಲಿ ಸೀತಾದೇವಿಗೆ ಒಂದು ದಾರಿ ಸಿಗುತ್ತೆ. ಯಾರಿಂದ ಆಶ್ರಯ ಸಿಗುತ್ತೆ ಅನ್ನೋದು ಈ ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತೆ ನೋಡಿ. ಯುಪ ಅಂದ್ರೆ ಏನು? ಯುಪವನ್ ಅರಸುತ್ತ. ಯುಪ ಅಂದ್ರೆ ಯಜ್ಞ ಪಶುವನ್ನ ಕಟ್ಲಿಕ್ಕೆ ಇರುವಂತ ಕಂಬ ಮರದಿಂದ ಕಂಬ ಮಾಡ್ತಾರೆ. ಆ ಕಂಬಕ್ಕಾಗಿ ಮರವನ್ನ ಹುಡ್ಕೊಂಡು ಯಾರು ಬಂದ್ರು? ಯುಪವನ್ನ ಹುಡ್ಕೊಂಡು ಬನಕ್ಕೆ ಸನ್ನುತ ತಪೋದನಂ ವಾಲ್ಮೀಕಿ ಮುನಿವರರು ಅಂದ್ರೆ ಮುನಿಕುಮಾರರ ಜೊತೆ ವಾಲ್ಮೀಕಿ ಮುನಿ ಆ ಕಾಡಿನೊಳಗಡೆ ಅದೇ ಸೀತಾದೇವಿ ರೋಧಿಸ್ತಾ ತನ್ನ ದುಃಖವನ್ನ ಕಲ್ಲು ಮರಗಳು ಕರಗುವಂತೆ ಅಳ್ತಾ ಇರುವಂತ ಆ ಸೀತಾದೇವಿ ಇದ್ದಂತ ಕಾಡಿಗೆ ವಾಲ್ಮೀಕಿ ಮುನಿ ತನ್ನ ಮುನಿ ಕುಮಾರರ ಜೊತೆ ಈ ತಪಸ್ಸಿಗೆ ಬೇಕಾದಂತ ಒಂದು ಯಜ್ಞಕ್ಕೆ ಬೇಕಾದಂತ ಒಂದು ಕಂಬಕ್ಕೆ
ಒಂದು ಮರವನ್ನ ಹುಡ್ಕೊಂಡು ಬರ್ತಾರೆ. ಸನ್ನುತ ಅಂದ್ರೆ ಪ್ರಸಿದ್ಧಿ. ಸನ್ನುತ ಅಂದ್ರೆ ಪ್ರಸಿದ್ಧವಾದಂತ ಒಂದು ತಪೋ ಅಂದ್ರೆ ಯಜ್ಞ ಮಾಡ್ಲಿಕ್ಕೆ. ಬನ್ನ ಅಂದ್ರೆ ದುಃಖ. ಬನ್ನದಿಂ ಬಗೆಗೆಟ್ಟು, ದುಃಖದಿಂದ ಬಗೆಗೆಟ್ಟು, ದಿಕ್ಕು ತೋಚದೆ ಪಾಡಳಿದು ಅನಾಥಳಾಗಿ. ಬಗೆಗೆಟ್ಟು ಅಂದ್ರೆ ದಿಕ್ಕು ತೋಚದೆ, ಪಾಡಳಿದು ಅಂದ್ರೆ ಅನಾಥಳಾಗಿ. ಗ್ರೀಷ್ಮ ಋತು ಅಂದ್ರೆ ಅಲ್ಲಿ ಆಗ ಯಜ್ಞ ಪಶುವನ್ನು ಕಟ್ಟುವ ಕಂಬಕ್ಕೆ ಮರವನ್ನು ಹುಡುಕುತ್ತಾ ವಾಲ್ಮೀಕಿ ಮುನಿಯು ಶಿಷ್ಯರೊಡನೆ ಅಲ್ಲಿಗೆ ಬಂದನು. ಭಾವಾರ್ಥ ನೋಡ್ಕೊಳ್ಳಿ. ಕಾಡಿನಲ್ಲಿ ದಾರಿ ಕಾಣದೆ ದುಃಖದಿಂದ ದಿಕ್ಕು ತೋಚದೆ ಅನಾಥವಾಗಿ ಗ್ರೀಷ್ಮ ಋತುವಿನಿಂದ ಬಳಲಿದ ವನದೇವಿಯೇ ತಾನು ಎಂಬಂತೆ ಸಮೀಪದಲ್ಲಿ ಅಳುತ್ತಿದ್ದ ಸೀತೆಯನ್ನ ಕಂಡನು. ಅನ್ನೆಗಂ ಮಕಕೆ ಯುಪವನ್ ಅರಸುತ್ತ ಬನಕೆ ಸನ್ನುತ ತಪೋದನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರ್ ಎರಸಿ ನಡೆತಂದು ಕಾಡೊಳ್ ಊರ್ವಳೆ ಪುಗಲ್ ದೆಸೆಗಾಣದೆ. ಏನಾಯ್ತು ಇಲ್ಲಿ ಅರ್ಥ ಅಂದ್ರೆ, ಅನ್ನೆಗಂ ಮಕಕ್ಕೆ ಅಂದ್ರೆ ಆ ತಪಸ್ಸಿಗೆ ಯಜ್ಞಕ್ಕೆ ಬೇಕಾದಂತ ಒಂದು ಕಂಬವನ್ನ ಅರಸಿಕೊಂಡು ವಾಲ್ಮೀಕಿ ಮುನಿ ತನ್ನ ಶಿಷ್ಯರೊಡನೆ ಮುನಿಕುಮಾರರೊಡನೆ ಆ ಕಾಡಿಗೆ ಬರ್ತಾನೆ. ಆಗ ಅಲ್ಲಿ ಆ ಕಾಡಲ್ಲಿ ಒಬ್ಳೇ ದುಃಖಿತಳಾಗಿ, ದೆಸೆ ಕಾಣದೆ, ದಾರಿ ಕಾಣದೆ ಅಳ್ತಾ ಇದ್ದಂತಹ ಬನ್ನದಿಂ ಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತು ಅಂದ್ರೆ ದುಃಖದಿಂದ ದಿಕ್ಕು ತೋಚದೆ ಅನಾಥಳಾಗಿದ್ದಂತಹ ಆ ಸೀತಾದೇವಿಯನ್ನ ಆ ಒಂದು ವಿನ್ನವೇವ ಕಾಂತಾರ ಅಧಿದೇವಿ ತಾನೆನಲ್, ಆ ಒಂದು ಕಾಡಿನ ಬಳಲಿದ್ದಂತಹ ಸೀತಾದೇವಿ ಹೇಗಿದ್ಲು ಅಂದ್ರೆ ಆ ವನದೇವಿಯೇ ತಾನು ಎಂಬಂತೆ ಸನ್ನಗ ಗದ್ಗದ್ ಕಂಟೆಯಾಗಿ ರೋದಿಸುತ್ತಿರ್ದು ಅಂದ್ರೆ ಆ ಒಂದು ದುಃಖದ ಒಂದು ಕಂಠದಿಂದ ಅವಳು ಅಳ್ತಾ ಇದ್ದಿದ್ದನ್ನ ವೈದೇಹಿಯಂ ಕಂಡನು. ವೈದೇಹಿ ಅಂದ್ರೆ ಯಾರು? ಸೀತೆ. ಸೀತೆ ವೈದೇಹಿಯನ್ನ ಕಾಣ್ತಾನೆ. ಹೇಗಿದ್ಲು ಅವಳು? ದಿಕ್ಕು ಕಾಣದೆ, ಯಾವ ಮಾರ್ಗವೂ ಕಾಣದೆ ಅಳ್ತಾ, ಇಡೀ ಕಾಂತಾರದ ವನದೇವಿ ಅಳ್ತಾ ಕೂತಿರೋ ಹಾಗೆ ಆ ಒಂದು ಅಂದ್ರೆ ಅನಾಥಳಾಗಿ ಇದ್ದಂತ ಸೀತಾಮಾತೆಯನ್ನ ಈ ವಾಲ್ಮೀಕಿ ಮುನಿ ಕಣ್ಣಿಗೆ ಬೀಳ್ತಾನೆ. ಸೀತಾದೇವಿಯನ್ನ ವಾಲ್ಮೀಕಿ ಮುನಿ ಕಾಣ್ತಾನೆ. ಯಾಕೆ? ಅವಳು ದುಃಖದಿಂದ ಅಲ್ಲಿ ಅಳ್ತಾ ಆ ಕಾಂತಾರದಲ್ಲಿ ರೋಧಿಸ್ತಾ ಕೂತಿದ್ದಂತ ಸೀತೆಯನ್ನ ವಾಲ್ಮೀಕಿ ಮುನಿ ಕಾಣ್ತಾನೆ. ಈಗ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಈಗ ಈ ಹಲುಬಿದಳ್ ಕಲ್ಮರಂ ಕರಗುವಂತೆ ಈ ಒಂದು ಪದ್ಯದ ಕೊನೆಯ ಹಂತಕ್ಕೆ ನಾವು ಬಂದು ತಲುಪಿದೀವಿ. ಈಗ ವಾಲ್ಮೀಕಿ ಮುನಿಯ ಕಣ್ಣಿಗೆ ಆ ಸೀತಾಮಾತೆ ಅವಳ ದುಃಖ ಎಲ್ಲ ಕಾಣುತ್ತೆ. ಹಾಗಾದ್ರೆ ಆ ವಾಲ್ಮೀಕಿ ಮುನಿ ಏನು ಅವಳಿಗೆ ಭರವಸೆ ಕೊಡ್ತಾರೆ ಅನ್ನೋದನ್ನ ಈ ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡೋಣ ಬನ್ನಿ. ದೇವಿ ಬಿಡುಶೋಕಮಂ ಪುತ್ರ ಯುಗಮಂ ಪಡೆವೆ ಭಾವಿಸದಿರ್ ಇನ್ನು ಸಂದೇಹಮಂ ಜನಕಂಗೆ ನಾವ್ ಅನ್ಯರಲ್ಲ, ನಮ್ಮಾಶ್ರಮಕ್ಕೆ ಬಂದು ನೀ ಸುಖದೊಳ್ ಇರ್ದೊಡೆ ನಿನ್ನನ್ನು ಆವಾವ ಬಯಕೆಯುಂಟು ಎಲ್ಲಮಂ ಸಲಿಸಿ ತಾ ನೋವಿಕೊಂಡು ಇರ್ಪೆನ್ ಅಂಜದಿರೆಂದು ಸಂತೈಸಿ ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆ ತಂದನು. ಇನ್ನೊಂದ್ಸಲ, ದೇವಿ ಬಿಡು ಶೋಕಂ ಪುತ್ರ ಯುಗಂ ಪಡೆವೆ. ಅಲ್ಲಿ ದುಃಖದಲ್ಲಿ ಅಳ್ತಾ ಕೂತಿದ್ದಂತಹ ಸೀತಾದೇವಿ ಹತ್ರ ಬಂದಂತ ವಾಲ್ಮೀಕಿ ಅವಳನ್ನ ಸಮಾಧಾನ ಪಡಿಸಿ ಹೇಳ್ತಾನೆ, ದೇವಿ ದುಃಖ ಪಡಬೇಡ, ನೀನು ಶೋಕ ಪಡಬೇಡ, ನೀನು ಅಳಬೇಡ, ದೇವಿ ದುಃಖಿಸಬೇಡ, ಅವಳಿ ಮಕ್ಕಳನ್ನು ಪಡೆವೆ. ನೀನು ಯಾವ ಮಕ್ಕಳನ್ನ ಪಡಿತೀಯಾ? ನಿನಗೆ ಪುತ್ರ ಯೋಗ ಇದೆ, ನೀನು ಅವಳಿ ಮಕ್ಕಳನ್ನ ಪಡಿತೀಯ. ಭಾವಿಸದಿರಿನ್ನು ಸಂದೇಹಮಂ. ಅವಳು ಆ ಕಾಡಿಗೆ ರಾಮ ಬಿಡಬೇಕಾದ್ರೆ ಅವಳು ಏನಾಗಿದ್ಲು? ಗರ್ಭಿಣಿ ಆಗಿರ್ತಾಳೆ. ಸೊ ಆ ಒಂದು ಇದರಿಂದ ಅವಳಿ ಮಕ್ಕಳನ್ನ ನೀನ್ ಪಡಿತೀಯ, ನಿನ್ ಸಂದೇಹವೇ ಬೇಡ ನಿನಗೆ. ಜನಕಂಗೆ ನಾವು ಅನ್ಯರಲ್ಲ, ನಿನ್ನ ತಂದೆಯಾದಂತ ಜನಕ ಮಹಾರಾಜನಿಗೆ ನಾವು ಹೊರಗಿನವರಲ್ಲ.
ನಮ್ಮಾಶ್ರಮಕ್ಕೆ ಬಂದು ನೀನ್ ಸುಖದೊಳ್ ಇರ್ದೊಡೆ, ನೀನು ನಮ್ಮ ಆಶ್ರಮಕ್ಕೆ ಬಂದು ಸುಖವಾಗಿರು. ಆವಾವ ಬಯಕೆಯುಂಟೆಲ್ಲಮಂ ಸಲಿಸಿ ತಾ ನೋವಿಕೊಂಡಿರ್ಪೆನ್ ಅಂಜದಿರೆಂದು ಸಂತೈಸಿ. ಅಂದ್ರೆ ನಿನಗೆ ನಿನ್ನ ಬಯಕೆಗಳನ್ನೆಲ್ಲ ನಾನೇ ಪೂರೈಸ್ತೇನೆ, ನಿನ್ನನ್ನು ರಕ್ಷಿಸುವೆನು, ಹೆದರ ಬೇಡ ಎಂದು ರಾವಣನಾರಿಯ, ರಾವಣನ್ ಅರಿಯ, ಅರಿ ಅಂದ್ರೆ ಶತ್ರು, ರಾವಣನ ಶತ್ರು ಯಾರು? ಶ್ರೀರಾಮಚಂದ್ರನ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆ ತಂದನು. ರಾವಣನ ಶತ್ರುವಿನ ರಾಣಿ ಸೀತೆಯನ್ನ ವಾಲ್ಮೀಕಿ ಸಂತೈಸಿ ಅವಳನ್ನು ತನ್ನ ತಪೋವನಕ್ಕೆ ಕರೆ ತಂದನು. ಇದಿಷ್ಟು ಈ ಹಲುಬಿದಳು ಸೀತೆ, ಹಲುಬಿದಳು ಕಲ್ಮರಂ ಕರಗುವಂತೆ. ಸೀತಾದೇವಿಯ ಆ ದುಃಖ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ಲಕ್ಷ್ಮೀಶ ಕವಿ ಇಷ್ಟು ಸುಂದರವಾಗಿ ತನ್ನ ಷಟ್ಪದಿಯಲ್ಲಿ ಪದಗಳ ಜೋಡಣೆಯ ಜೊತೆಗೆ ಅರ್ಥಗರ್ಭಿತವಾಗಿ ವರ್ಣಿಸಿದ್ದಾನೆ. ಅದನ್ನ ಜನಮೇಜಯನಿಗೆ ಮುನಿ ಹೇಳ್ತಾ ಇರೋಂಥ ಈ ಕಥೆಯನ್ನ ನಾವು ಇಲ್ಲಿವರೆಗೆ ನೋಡಿದ್ವಿ. ಆಮೇಲೆ ಏನಾಗುತ್ತೆ, ವಾಲ್ಮೀಕಿ ತನ್ನ ಆಶ್ರಮಕ್ಕೆ ಈ ಒಂದು ಸೀತಾದೇವಿಯನ್ನ ಕರ್ಕೊಂಡೋಗಿ ಅವಳನ್ನ ಚೆನ್ನಾಗಿ ನೋಡ್ಕೋತಾರೆ. ಮುಂದೆ ಅವಳಿ ಜವಳಿ ಮಕ್ಕಳು ಲವಕುಶರಿಬ್ಬರಾಗ್ತಾರೆ. ಆ ಲವಕುಶರೇ ಮುಂದೆ ಕಾಡಿನಲ್ಲಿ ಬೆಳೆದು ಏನಾಗ್ತಾರೆ, ಋಷಿಮುನಿಗಳಾಗಿ ಬೆಳೀತಾ ಬೆಳೀತಾ ಒಂದ್ಸಲ ಅಶ್ವಮೇಧ ಯಾಗದ ಕುದುರೆಯನ್ನ ಅವರು ಕಟ್ಟಿ ಹಾಕ್ತಾರೆ. ಆಗ ಅಲ್ಲಿ ಆ ಕಾಡಿನಲ್ಲಿ ರಾಮ ಮತ್ತೆ ಮಕ್ಕಳಿಬ್ಬರ ಭೇಟಿ ಆಗತ್ತೆ, ಅಲ್ಲಿ ಸೀತಾದೇವಿಯ ಭೇಟಿಯೂ ಆಗತ್ತೆ. ಇದು ರಾಮಾಯಣದ ಮುಂದಿನ ಕತೆ. ಹಾಗೆ ಇಲ್ಲಿವರೆಗೆ ನಾವು ಈ ಪದ್ಯದ ಬಗ್ಗೆ ತಿಳ್ಕೊಂಡ್ವಿ. ಮುಂದೆ ನಾನು ಹೊಸದೊಂದು ಪಾಠದೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.